ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಜ್ಞಾನವೆಂಬ ತೊಟ್ಟಿನಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಎಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳ ಮಾಡುತ್ತಿದ್ದಾರೆ ಬಸವಾದಿ ಪ್ರಭುತ್ವನ ನಿಮಿತ್ತ. ಜಗತ್ತಿನ ಈ ಪಾವನ ಭೂಮಿ ಬಸವ ಕಲ್ಯಾಣದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಣೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಸಹಾಯಕ ಆಯುಕ್ತರಾದಂಥ ಶ್ರೀ ಮುಕುಲ್ ಜೈನ್ ಸರ್ ಅವರೇ ಹಾಗೂ ನಗರಸಭೆ ಅಧ್ಯಕ್ಷರಾದಂಥ MD ಶಹೀರುದ್ದೀನ್ ಅವರೇ, ತಹಶೀಲ್ದಾರ್ ಆದಂಥ ದತ್ತಾತ್ರೇಯ ದಾನ ಅವರೇ, ಇದೀಗ ತಾನೇ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಪತಂಗೆ ಸರ್ ಅವರೇ, ದಿಲೀಪ್ ಕುಮಾರ್ ಉತ್ತಮ್ ಅವರೇ, ಪಲ್ಲೇರಿ ಸಾಹೇಬ್ರೆ, ಸುಲ್ಪಿ ಅವರೇ, ಸಿದ್ವೀರಯ್ಯ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳೇ, ಬಸವ ಕಲ್ಯಾಣದ ವಿವಿಧ ಶಾಲೆಯ ಎಲ್ಲ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಕಲ್ಯಾಣ ಕರ್ನಾಟಕ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲ ವಿಷಯಗಳನ್ನ ಸುಮಾರು 45 ನಿಮಿಷಗಳ ಪರ್ಯಂತ ಪತಂಗೆ ಸರ್ ಹಿಡ್ಕೊಂಡು ಬಸವ ಕಲ್ಯಾಣ AC ಅವರು ಸೇರಿ ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ತುಂಬಾ ಅತ್ಯಂತ ವಿವರವಾಗಿ ಮಾತನಾಡಿದ್ದಾರೆ. ಮತ್ತೆ ನಾನು ಮಾತಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ದೇಶಕ್ಕೆ ಸ್ವತಂತ್ರವಾಗಿದ್ದು 1947 15 ಆಗಸ್ಟ್ ದೇಶ ಸ್ವತಂತ್ರ ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ, ಮರಾಠವಾಡದ ಅನೇಕ ಜಿಲ್ಲೆಗಳಲ್ಲಿ, ತೆಲಂಗಾಣದ ನಾನಾ ಭಾಗಗಳಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನುವ ಆಗಿರಲಿಲ್ಲ, ರಾಷ್ಟ್ರಗೀತೆ ಹಾಡುವ ಆಗಿರಲಿಲ್ಲ. ಇದಕ್ಕೆ ಕಾರಣ ನಾನೊಬ್ಬ ವಿದ್ಯಾರ್ಥಿನಿ, ಅವಳು ಮಾತಾಡ್ತಕ್ಕಂಥ ಸಮಯದಲ್ಲಿ ಬಹಳ ಖುಷಿ ಆಗ್ತಾ ಇತ್ತು. ಈ ಚರಿತ್ರೆಯನ್ನು ಅತ್ಯಂತ ಸಮಂಜಸವಾಗಿ ಮೀರು ಸುಮಾರು ಅಲಿ ಖಾನ್ ಹಿಡ್ಕೊಂಡು, ಖಾಸಿಂ ರಿಜ್ವಿ, ಇಸಾಮುದ್ದೀನ್ ಹಿಡ್ಕೊಂಡು ಪ್ರತಿಯೊಂದು ಬಿಚ್ಚಿರ್ತಕ್ಕಂಥ ಕೆಲಸ ಒಬ್ಬ ವಿದ್ಯಾರ್ಥಿನಿ ಸೇರಿ ಎಲ್ಲರೂ ಮಾಡಿದ್ದಾರೆ. ವಿದ್ಯಾರ್ಥಿನಿಯರೇ, ಈಗ ಒಬ್ಬ ನಮ್ಮ ಶಾಸಕರಾಗಿ ನಾನು ಮಾತಾಡಬೇಕಂತ ನನಗೆ ಇಚ್ಛೆ ಇಲ್ಲ. ನಿಮ್ಮಿಂದ ನಾನು ಮಾತು ಕೇಳಬೇಕು, ಇತಿಹಾಸ ನಿಮ್ಮಿಂದ ನಾನು ತಿಳ್ಕೋಬೇಕು. ಹಾಗಾಗಿ ಇನ್ನು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೇನಾದರೂ ಹೆಚ್ಚು ಉತ್ಸುಕರಾಗಿದ್ರೆ ಈ ಸಲ ಇಬ್ಬರಿಗೆ ಮಾತಾಡ ಅವಕಾಶ ಕೊಟ್ಟಿದ್ದೀವಿ. ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ 4 ಜನರಿಗೆ ನಾವು ಅವಕಾಶ ಕೊಡ್ತೀವಿ. ಆದ್ರೂ ಒಂದೇ ಒಂದು ಕಂಡೀಷನ್, ಒಬ್ಬರಿಗೆ 6 ರಿಂದ 7 ನಿಮಿಷ ನಾವು ಲಿಮಿಟ್ ಮಾಡ್ತೀವಿ. ಆ 7 ನಿಮಿಷದೊಳಗ ತಮ್ಮ ಭಾಷಣವನ್ನ ಮುಗಿಸಬೇಕು. ಮತ್ತು ಇನ್ನೊಂದು ಕಂಡೀಷನ್, ತಾವು ಕನ್ನಡದಲ್ಲೇ ಮಾತಾಡಬೇಕು. ಅನೇಕ ಜನ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿದ್ದೀರಿ, ತಮಗೆ ಇಂಗ್ಲಿಷ್ನಲ್ಲಿ ಮಾತಾಡಕ್ಕಿಲ್ಲ ಅವಕಾಶ ಇಲ್ಲ. ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಇನ್ನೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಾಹಸದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಯ ಫಲವಾಗಿ ಇವತ್ತು ಈ ಭಾಗ ನಾವು ಸ್ವತಂತ್ರಗೊಂಡಂತ ಶ್ರೇಷ್ಠ ದಿನ. ಹಾಗಾಗಿ ಈ ಭಾಗದ ಶಾಸಕನಾಗಿ ನನಗೆ ಈಗಾಗಲೇ ಗೊತ್ತಾಯಿತು 17 ಸೆಪ್ಟೆಂಬರ್ ಯಾವ ರೀತಿ 15 ಆಗಸ್ಟ್ ನಮ್ಗೆ ಎಷ್ಟು ಪ್ರಮುಖವಾದಂಥ ದಿನವೋ ಅಷ್ಟೇ ಪ್ರಮುಖವಾದಂಥ ದಿನ ನಮಗೆ 17 ಸೆಪ್ಟೆಂಬರ್. ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ, ಯಾವ ರೀತಿ 15 ಆಗಸ್ಟ್ಗೆ ತಾವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯತೆ 17 ಸೆಪ್ಟೆಂಬರ್ಗೂ ಕೂಡ ಕೊಡ್ಬೇಕಂತ ಹೇಳಿ
ನನ್ನ ಮನವಿಯನ್ನು ಇರ್ತೇನೆ. ಈ ಸಲ ಅತ್ಯಂತ ಮಳೆಯಾಗಿ, ವಿಪರೀತ ಮಳೆಯಾಗಿ ಈ ಭಾಗದ, ಈ ನಾಡಿನ ರೈತರು ಅತ್ಯಂತ ತೊಂದರೆಯಲ್ಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾದಂತಹ ಎಸಿ ಅವರಿಗೆ, ತಹಶೀಲ್ದಾರ್ ಅವರಿಗೆ, ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ದಯಮಾಡಿ ನಮ್ಮೆಲ್ಲ ಅಧಿಕಾರಿ ವರ್ಗ, ನೌಕರರ ವರ್ಗ ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡಿ ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಸವ ಕಲ್ಯಾಣ ಇನ್ನೇನು ಕೆಲವೇ ದಿವಸಗಳಲ್ಲಿ ಅನುಭವ ಮಂಟಪ ಉದ್ಘಾಟನೆಯಾಗುವುದರ ಮುಖಾಂತರ ಈ ಬಸವ ಕಲ್ಯಾಣ ನಮ್ಮ ಕನಸಿದೆ. ಈ ಬಸವ ಕಲ್ಯಾಣ ಅಂತಕ್ಕಂಥದ್ದು ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡಬೇಕು. ಆ ನಿಟ್ಟಿನಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು. ಅದರ ಜೊತೆ ಮುಖ್ಯಮಂತ್ರಿಗಳು ಈಗಾಗಲೇ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಯಾಕಪ್ಪ ಆಟೋಮೆಟಿಕ್ ಚಾಲು ಮಾಡಬೇಕು. ಗಣಪತಿಯವರೆಲ್ಲ ಗಣಪತಿ ಇಲ್ಲ ಇರಬಹುದು.